ಇದೇ ನಮ್ಮ ಬೈಕ್. ಇವಾಗ ಹೋಗ್ತಾ ಇರೋದು ಅಂಕೋಲಾಗೆ. ಸೊ ಭಟ್ಕಳದಲ್ಲಿ ಮೇನ್ ಕಾಮಾಕ್ಷಿ ಪೆಟ್ರೋಲ್ ಬಂಪಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ತಾ ಇರೋದು. ಇವಾಗ ಫುಲ್ ಟ್ಯಾಂಕ್ ಮಾಡ್ಸೋಕೆ ಹೇಳಿದ್ದೀನಿ. ಫುಲ್ ಟ್ಯಾಂಕ್ ಆಗ್ತಾ ಇದೆ. ನೀನ್ ಟೈಟ್ ಆಗಿದ್ಯಾ ಅಂತ ಹೇಳ್ತಾ ಇದ್ದ ನೀವ ಎಂತ ಇಲ್ಲದನಿ ನಾವೆಲ್ಲ ಕ್ಯಾನ್ ಕುಡಿಯೋರು, ಇದೆಲ್ಲ ತಾಗ್ತದೆ ನಮ್ಗೆ. ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಬಿಕಾಸ್ ಅಂಕೋಲಾ ಹೋಗ್ತಾ ಇರೋದು. ಮೈಲೇಜ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಇದು ನನ್ನ ತಮ್ಮನ ಬೈಕು, ಚಿಕ್ಕಮ್ಮನ ಮಗಂದು. ಪೆಟ್ರೋಲ್ ಇರೋವರೆಗೂ ಓಡಿಸೋಣ ಅಂತ ಟ್ರೈ ಮಾಡ್ದೆ. ಫುಲ್ ಟ್ಯಾಂಕ್ ಮಾಡಾಯಿತು. ಇವಾಗ ಆಫ್ ಟು ಅಂಕೋಲಾ, ಭಟ್ಕಳದಿಂದ ಅಂಕೋಲಾಗೆ ಹೋಗಬೇಕು. ಸೊ ಇವಾಗ ಪೆಟ್ರೋಲ್ ಹಾಕಾಯಿತು, ನಿಂತ್ಕೊಂಡು ಇಲ್ಲಿ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಏನು ಹೋಗಬೇಕು ಅಷ್ಟೇ. ಇವಾಗ ಹೋಗ್ತಾ ಇದ್ದೀನಿ ಅಂಕೋಲಾಗೆ. ಚಾನಲ್ಗೇನಾದರೂ ನ್ಯೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ. ಸರಿ, ಸಿಗೋಣ ಮುಂದೆ. ಆಫ್ ಟು ಅಂಕೋಲಾ. ಸೊ ಯಾವನೋ ಬಂದ ಗುರು. ನಾನು ಮಧ್ಯದಲ್ಲೇ ನಿಲ್ಸ್ಕೊಂಡು ಪೆಟ್ರೋಲ್ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೆ, ಇಂಟ್ರೋ ಎಲ್ಲ ಕೊಡುವ ಅಂತ. ಬ್ಯಾಕಿಂದ ಯಾವನೋ ಬಂದು ಹಾರ್ನ್ ಹಾಕ್ಬಿಟ್ಟ. ನಾನು ಬಿಕಾಸ್ ಮಿಡಲಲ್ಲೇ ನಿಂತ್ಕೊಂಡಿದ್ದೆ. ನೋಡ್ಕೊಂಡು ಹೋಗಲ್ವೇನು ಸರ್? ನನಗೆ ಕಣ್ಕಾಣಲ್ಲ ಸರ್, ನಾನು ಕುರುಡ. ಕೂಡ ಆದ್ರೆ ಏನು ನೋಡ್ಕೊಂಡು ಹೋಗ ಕೂಡ. ಬನ್ನಿ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಮೋಟೋ ವ್ಲಾಗ್ ಈ ಚಾನಲ್ನಲ್ಲಿ. ಆ್ಯಕ್ಚುಲಿ ವೀಡಿಯೋನ ತುಂಬ ಶಾರ್ಟಾಗಿ ಇಡಬೇಕು ಅಂತ ಇಟ್ಕೊಂಡಿದ್ದೀನಿ. ಜಾಸ್ತಿ ಟ್ರಾವೆಲ್ ಮಾಡಿರೋದು ಹಾಕೋಕ್ಕಾಗಲ್ಲ ನನಗೆ, ತುಂಬ ಜಾಸ್ತಿ ಲಾಂಗ್ ಆಗುತ್ತೆ ವೀಡಿಯೋ. ಆ್ಯಂಡ್ ಅದಲ್ಲದೆ ಇದು ನನ್ನ ಸೆಕೆಂಡ್ ಎಕ್ಸ್ಪೀರಿಯೆನ್ಸ್ ಮೋಟೋ ವ್ಲಾಗಲ್ಲಿ. ನೋಡೋಣ. ಇದು ನನ್ನ ಊರು ಭಟ್ಕಳ್. ಯಾರೆಲ್ಲ ಕೇಳ್ತಾ ಇದ್ರು, ಮೀನ್ಸ್ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಇಂಗ್ಲೀಷಲ್ಲೇ ಹೇಳಬೇಕು. ನಮ್ಗೆ ಅಷ್ಟು ಹಿಂದಿ ಇಂಗ್ಲೀಷ್ ಕೂಡ ಬರಲ್ಲ. जो लोग पूछ रहा था यही मेरा नेटिव प्लेस है भटकल. आप देख सकते हो, आप गूगल कर सकते हो, मुरुडेश्वर बोल के आप टाइप किया तो आपको समझ में आ जाएगा मेरा. ಲೈಕ್ ಯಾರೆಲ್ಲ ಕನ್ನಡದಲ್ಲಿ ನೋಡ್ತಾ ಇದ್ದೀರೋ, ನಮ್ಮವ್ರು ನೋಡ್ತಾ ಇದ್ದೀರೋ ಅವ್ರಿಗಂತೂ ಅರ್ಥ ಆಗುತ್ತೆ ನಾನು ಭಟ್ಕಳ ಅಂತ ಹೇಳಿದಾಗಲೇ. Those who are in Dubai, they are asking for my native place, right? This is my native place. If you type Google Murdeshwar, so you will get to know that that's the Shiva statue will be there. That's my native place, guys. It's in India, Karnataka mein hai wo, Murdeshwara, Bhatkala. You will get to know that if you type in if you search in Google. Actually ಹೇಳಿದಾಗಲೇ ಇದು ನನ್ನ ಬೈಕ್ ಅಲ್ಲ, ನನ್ನ ತಮ್ಮಂದು NS200. ಅವ್ನು ಕೂಡ ಇದನ್ನು ಯೂಸ್ಡ್ ಒಂದು ಬೈಕೆ ತೊಗೊಂಡಿರೋದು. ಸ್ಟಿಲ್ ಈಸ್ ಇನ್ ಸ್ಟಡಿಂಗ್, ವರ್ಕ್ ಮಾಡ್ತಾ ಇಲ್ಲ, ಅವನು ಓದ್ತಾ ಇದ್ದಾನೆ. ಸೊ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಡಿದ್ದಾನೆ. ನಾನು ಇರೋದೇ ಊರಲ್ಲಿ 1 ಮಂತು, ಪ್ರೊಬ್ಯಾಬ್ಲಿ 20 to 25 ಡೇಸ್, ಮ್ಯಾಕ್ಸಿಮಮ್ ಅಂದರೆ 30 ಡೇಸ್ ತನಕ ಇರ್ತೀನಿ. ಅದಕ್ಕಂತಲೇ ಇನ್ನೊಂದು ಹೊಸ ಬೈಕ್ ತೊಗೊಂಡು ಮೋಟೋ ವ್ಲಾಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅಮ್ಮ ಮಕ್ಕದ ಮೇಲೆ ಹೊಡಿತಾರೆ. ಬೈಕ್ನ ಫುಲ್ ಸ್ಲೋ ಆಗಿ ಸ್ಟಡಿಯಾಗಿ ಕರೆಕ್ಟಾಗಿ ಹೊಡ್ಕೊಂಡು ಹೋಗ್ಬೇಕು ಗುರು. ಬಿಕಾಸ್ ಮನೇಲಿ ಬೈಕೇ ತೊಗೊಂಡು ಹೋಗೋದು ಬೇಡ ಅಂತ ಇದ್ರು ಅಮ್ಮ. ಟ್ರೈನಲ್ಲಿ ಹೋಗು ಇಲ್ಲ ಬಸ್ಸಲ್ಲಿ ಹೋಗು ಅಂತ ಇದ್ರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಬೈಕೇ ತೊಗೊಂಡು ಹೋಗ್ತೀನಿ, ಸಂಜೆ ಈವ್ನಿಂಗ್ ಒಳಗಡೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅಲೋವ್ ಮಾಡಿದ್ದಾರೆ. ಅದಕ್ಕೆ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಏನಾಯಿತು ಅಂತ ಹೇಳಿದ್ರೆ ಮಜಾ, ಇದಕ್ಕೆ ಓವರ್ಟೇಕ್ ಮಾಡುವಾಗ ಮಿರರ್ ನೋಡ್ಕೊಂಡು ಓವರ್ಟೇಕ್ ಮಾಡ್ಬೇಕು ತಾನೆ. ಸೊ ಇದಕ್ಕೆ ಮಿರರ್ ಹಾಕಿಲ್ಲ ಇವನು. ನಾನೇನು ಮಾಡಿದೆ, ಇಂಡಿಕೇಟ್ರ್ ಹಾಕ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಲೇನ್ ಚೇಂಜ್ ಮಾಡುವಾಗೆಲ್ಲ. ದುಬೈಲಿ ಕಂಪಲ್ಸರಿ ಇಂಡಿಕೇಟ್ರ್ ಹಾಕ್ಲೇಬೇಕು, ಇಲ್ಲದ್ರೆ ಫೈನ್ ಬರುತ್ತೆ ಸಿಕ್ಕಾಪಟ್ಟೆ. ಸೊ ನಾನು ನಿಮ್ಗೆ ಅದೇ ಹೇಳಿದೆ, ನಂಗೆ NS ಅಲ್ಲಿ ಇಷ್ಟ ಆಗಿರೋದು ಇಂಡಿಕೇಟ್ರದ್ದು ಬಟನ್ ಅಂತ ಹೇಳಿದೆ. ಸೊ ನೋಡಿದರೆ ಇವನು ಹೇಳ್ದ ಇದಕ್ಕೆ ಇಂಡಿಕೇಟ್ರೇ ಹಾಕಿಲ್ಲ ನಾನು ಬ್ಯಾಕ್ ಸೈಡ್ ಅಂತ. ನಂಗೆ ಗೊತ್ತೇ ಇರಲಿಲ್ಲ ಗುರು. ಸೊ ನಾನು ಹೇಳಿದ್ನಲ್ವ ಗುರು ಮುರುಡೇಶ್ವರ ಅಂತ, ಅದು ಇರೋದೇ ಇಲ್ಲೇ ನೋಡಿ, ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ನನ್ನ ನೇಟಿವ್ ಪ್ಲೇಸ್ ಮುರುಡೇಶ್ವರ. ಸೊ ಗೈಸ್, ಯು ಕ್ಯಾನ್ ಸಿ ದ ವ್ಯೂ. ದಿಸ್ ಇಸ್ ದ ವ್ಯೂ. ದಿಸ್ ಇಸ್ ದ ಎಂಟ್ರೆನ್ಸ್ ಫಾರ್ ಮುರುಡೇಶ್ವರ ಟೆಂಪಲ್. 1 ವರ್ಷ ಆದ್ಮೇಲೆ ಬರ್ತಾ ಇರೋದು ಗುರು ಇಂಡಿಯಾಗೆ. ಲಾಸ್ಟ್ ಟೈಮ್ ನಾನು 3 years ಬಿಟ್ಟು ಬಂದಿದ್ದೆ ಇಂಡಿಯಾಗೆ. ಸೊ ಅದಾದ್ಮೇಲೆ ಇವಾಗ ಮತ್ತೆ ನಾನು 1 ವರ್ಷ ಆದ್ಮೇಲೆ ಬರ್ತಾ ಇರೋದು. ಲಾಸ್ಟ್ ಮೇಯಲ್ಲಿ ಬಂದಿದ್ದೆ. ಸೊ ಇವಾಗ ಕೂಡ ಇದೇ ಮೇಯಲ್ಲಿ ಬರ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಮೋಟೋ ಬ್ಲಾಗ್ ಮಾಡ್ಬೇಕಂತ ಇದ್ದೆ, ಮಾಡೋಕ್ಕಾಗಿರ್ಲಿಲ್ಲ. ಇವಾಗ ಅದೇ ಮೇದಲ್ಲಿ ಬಂದ್ಬಿಟ್ಟು ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಫೈನಲಿ ಮಾಡಿದ್ದೀನಿ. ನಾನು ಹೇಳೋದಿಷ್ಟೇ ಗುರು, ಯಾರಿಗೆಲ್ಲ ಮೋಟೋ ಬ್ಲಾಗ್ ಮಾಡ್ಬೇಕಂತ ಆಸೆ ಇದೆಯೋ ಜಸ್ಟ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ. ಯಾವುದೇ ಕಾರಣಕ್ಕೂ ಲೇಟ್ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ವ್ಲಾಗ್ ಮಾಡಬೇಕಾದ್ರೆ ನೀವು ಮೊಬೈಲ್ನ ಈಗ ಇಟ್ಕೊಂಡು ನಿಮ್ಮ ಫೇಸ್ ಎಲ್ಲ ತೋರಿಸಿ ಮಾಡಬೇಕಾಗತ್ತೆ. ಬಟ್ ಮೋಟೋ ಬ್ಲಾಗಲ್ಲಿ ಆ ಥರದ್ದು ಏನೂ ಇಲ್ಲ. ಸೊ ಒಂದು ಹೆಲ್ಮೆಟ್ಗೆ ಕ್ಯಾಮ್ರಾನೋ ಇಲ್ಲ ಆ್ಯಕ್ಷನ್ ಪ್ರೋ ಕ್ಯಾಮ್ರಾ ಇಲ್ಲ ಮೊಬೈಲೋ ಯಾವುದನ್ನೋ ಅಟ್ಯಾಚ್ ಮಾಡಿಕೊಂಡು ಸಿಂಪ್ಲಿ ನಿಮ್ಗೆ ಇಷ್ಟ ಬಂದಿದ್ದು ಮಾತಾಡ್ತಾ ಹೋಗಿ. ಸೊ ಅಲ್ಲೇ ಒಂದು ವ್ಲಾಗ್ ಆಗಿರುತ್ತೆ. ಅದು ಏನೇ ಆಗಿರಲಿ ಗುರು, ನಿಮ್ಗೆ ಇಷ್ಟ ಬಂದಿದ್ದು ಮಾತಾಡು. ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಸೊ ನಿಮ್ಗೆ ಇಷ್ಟ ಬಂದಿದ್ದು ಮಾತಾಡ್ತಾ ಹೋಗ್ಬೋದು ಅಷ್ಟೇ. ಅಕ್ಕಪಕ್ಕ ನೋಡಿದವರು ಹೇಳ್ಬೋದು ಇವನೇನು ಮಾತಾಡ್ತಾ ಇದ್ದಾನೆ ಅಂತ. ಬಟ್ ಇವಾಗೆಲ್ಲ ಡೆವಲಪ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ ಮೋಟೋ ಬ್ಲಾಗ್ ಮಾಡ್ತಾರೆ ಅಂತ. ಸೊ ನೀವು ಮಾತಾಡ್ತಾ ಹೋಗಿ ಗುರು, ನಿಮ್ಗೆ ಇಷ್ಟ ಬಂದಿದ್ದು ಮಾತಾಡ್ತಾ ಹೋಗಿ. ಏನೋ ಮಾತಾಡಿ, ಬೈಕ್ ಬಗ್ಗೆ ಆಗಿರ್ಬೋದು, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಮಾತಾಡಿ. ವಿಡಿಯೋನ ಶಾರ್ಟ್ ಆಗಿ ಇಟ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಲ್ಲೇ ಮೋಟೋ ಬ್ಲಾಗ್ದು ಒಂದು ವಿಡಿಯೋ ಮುಗಿಯುತ್ತೆ. ಒಂದೇ ಒಂದು ಆಸೆ ಗುರು, ದುಬೈಯಲ್ಲಿ ಬೈಕ್ ಲೈಸೆನ್ಸ್ ತೆಗೆದುಬಿಟ್ಟು ಮೋಟೋ ಬ್ಲಾಗಿಂಗ್ ಮಾಡಬೇಕಷ್ಟೆ. ಬೈಕ್ ತೆಗಿಯೋದು ದೊಡ್ಡ ಮಾತೇ ಅಲ್ಲ, ಲೈಸೆನ್ಸ್ ಒಂದು ತೆಗಿಬೇಕಷ್ಟೆ. ಲೈಸೆನ್ಸ್ ಒಂತಿದ್ರೆ ಬೈಕ್ನ ಚಿಟಿಕೆ ಹೊಡಿ ಅಷ್ಟಲ್ಲಿ ತೆಗಿಬೋದು. ಬಟ್ ತೆಗ್ದೇ ತೆಗಿತೀನಿ, ಮೋಟೋ ಬ್ಲಾಗ್ ಮಾಡೇ ಮಾಡ್ತೀನಿ ಗುರು ಆದಷ್ಟು ಬೇಗ.
ತೊಂದರೆ ಇಲ್ಲ ಬ್ರೋ, ನೋಡೋಣ ಅಂತ ಹಾಗೆ ಕ್ಯಾಮ್ರಾ ಆನ್ ಇಟ್ಬಿಟ್ಟೆ ಹೋಗ್ತಾ ಇದ್ದೀನಿ. ಮುಂದೆ ಚೆಕಿಂಗ್ ಇದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಹೆಲ್ಮೆಟ್ ಇದೆ ಆಲ್ರೆಡಿ, ಬೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಫೈನ್ ಹಾಕಿದ್ರೆ ಹಿಂದ್ಗಡೆ ಇಂಡಿಕೇಟರ್ ಇಲ್ಲ, ಅದಕ್ಕೆ ಹಾಕಬೇಕು. ಮತ್ತೆ ಮುಂದ್ಗಡೆ 2 ಮಿರರ್ ಇಲ್ಲ, ಅದಕ್ಕೆ ಹಾಕ್ಬೇಕಷ್ಟೇ. ನಾನು ಹೇಳೋದಿಷ್ಟೇ, ಯಾವುದೇ ಚಾನ್ಸ್ ಕೊಡೋಕೆ ಹೋಗ್ಬೇಡಿ ಮಾವಗಳಿಗೆ. ಬಿಕಾಸ್ ಎಲ್ಲದಕ್ಕೂ ಫೈನ್ ಹಾಕೇ ಹಾಕ್ತಾರೆ. ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದ್ರು ಒಂದಲ್ಲ ಒಂದಕ್ಕೆ ಫೈನ್ ಹಾಕೇ ಹಾಕಿರ್ತಾರೆ. ಸೊ ಅದಕ್ಕೆ ನೀವು ರಿಸ್ಕ್ ತಗೊಳ್ಬೇಡಿ, ಎಲ್ಲ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಈವನ್ ಇಂಡಿಕೇಟರ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಎಲ್ಲದೂ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್. ಯಾವುದೇ ರೀತಿ ಚಾನ್ಸ್ ಕೊಡೋಕೆ ಹೋಗ್ಬೇಡಿ ಅಷ್ಟೇ. ಆಕ್ಚುಲಿ ಪೊಲೀಸರು ಆರಕ್ಷಕರು ಇರುವುದು ನಮ್ಮ ರಕ್ಷಣೆಗಂತ. ಬಟ್ ನಾವು ಅವ್ರ ನೋಡಿ ರಕ್ಷಣೆಗಿಂತ ನಮ್ಗೆ ಪ್ರೊಟೆಕ್ಟ್ ಆಗಿ ಫೀಲ್ ಆಗೋದ್ಕಿಂತ ಜಾಸ್ತಿ ಅವ್ರ ನೋಡಿ ಹೆದರ್ಕೊಂಡಿದ್ದೇ ಜಾಸ್ತಿ. ಏನಂತೀರಾ ಅಲ್ವಾ? ಏನಂತೀರಾ ಅಷ್ಟೇ. ಸೊ ನಾನು ಎನ್.ಎಸ್ ಇಟ್ಕೊಂಡೆ ಇಷ್ಟು ಸ್ಲೋ ಆಗಿ ಹೋಗ್ತಿದ್ದೀನಿ. ನಾನು ಮುಂದೆ ಹೀರೋ ಹೊಂಡಾ ಮತ್ತೆ ಸ್ಕೂಟಿ ಎಲ್ಲ ಇಟ್ಕೊಂಡು ಅಷ್ಟೊಂದು ಫಾಸ್ಟಾಗಿ ಹೋಗ್ತಾವ್ರೆ. ಬಟ್ ಯಾಕಂದ್ರೆ ಅವ್ರು ಇಲ್ಲಿ ಲೋಕಲ್ಸ್, ಅದಕ್ಕೆ ಹೆಂಗ್ ಬೇಕೋ ಹಂಗೆ ನುಗ್ಗಿಸ್ಕೊಂಡು ಹೋಗ್ತಾವ್ರೆ. ನಾನು ಲೋಕಲ್ಲೇ, ಬಟ್ ನಂಗೆ ಈ ರೂಟಿಗೆ ಹೊಸಬ ಅಂದರೆ 1 ವರ್ಷ ಆದ್ಮೇಲೆ ಬಂದು ಬೈಕ್ ಹೊಡಿತಾ ಇರೋದು. ಸೊ ಒಂದು ರೇಂಜಿಗೆ ಬೈಕ್ ಹೊಡಿತೀನಿ, ಬಟ್ ಅವ್ರ ಥರ ಎಲ್ಲ ನುಗ್ಗಿಸ್ಕೊಂಡು ಅಷ್ಟೆಲ್ಲ ಹೋಗೋ ರೇಂಜಿಗೆಲ್ಲ ಬೈಕ್ ಹೊಡಿಯಲ್ಲ. ಸೊ ನಿಧಾನವಾಗಿ ಹೋಗೋಣ. ಬಿಕಾಸ್ ಅಮ್ಮಂಗೆ ಆಲ್ರೆಡಿ ಹೇಳಿದ್ದೀನಿ, ಸ್ಲೋ ತೊಗೊಂಡೇ ಹೋಗ್ತೀನಿ ಬೈಕು. ಅಮ್ಮ ಎಲ್ಲವೇ ಮಾಡ್ತಾ ಇಲ್ಲ ಆಗಿತ್ತು, ಟ್ರೈನಲ್ಲಿ ಹೋಗುವಂತ ಇದ್ರು. ಬಟ್ ರಿಕ್ವೆಸ್ಟ್ ಮಾಡಿ ಕಾಲ್ಗೆಲ್ಲ ಬಿದ್ದು ಬೈಕ್ ತಗೊಂಡು ಹೋಗ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬೈಕ್ ತಗೊಂಡು ಬಂದಿರೋದು. ಸೊ ಹಗುರನೇ ಹೋಗೋಣ. ಇವಾಗ ಇಲ್ಲಿ ಮುಂದೆ ಒಂದು ಟೋಲ್ ಗೇಟ್ ಇದೆ. ಬಟ್ ಬೈಕಿಗೆ ನೀವು ಟೋಲ್ ಪೇ ಮಾಡ್ಬೇಕಂತಿಲ್ಲ. ಬಟ್ ದುಬೈಲಿ ಹೇಗಂತ ಹೇಳಿದ್ರೆ ಸಾಲಿಕ್ ಅಂತ ಬರುತ್ತೆ, ಆಯ್ತಾ. ಸೊ ಎಲ್ಲರೂ ಆಲ್ಮೋಸ್ಟ್ ಪೇ ಮಾಡಲೇಬೇಕು. ಇವನ್ ಬೈಕ್ ಯಾವುದೇ ರೀತಿ ವೆಹಿಕಲ್ ಆಗಿರ್ಬೋದು. ಮುಂದ್ಗಡೆ ಒಂದು ಸ್ಟಿಕ್ಕರ್ ಬರುತ್ತೆ, ಆ ಸ್ಟಿಕ್ಕರ್ನ ಹಾಕೊಂಡು ಹೋದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಅಮೌಂಟ್ ಏನಿದೆಯೋ ಅದು ಡಿಡಕ್ಟ್ ಆಗುತ್ತೆ. आई हैव फ्रेंड्स इन दुबई, जो लोग हैं मेरा फ्रेंड दुबई में, देख लो यही टोल गेट है जो हम बोलते हैं उधर सालिक करके। इधर तो हमको फ्री है, इंडिया में तो। दुबई में तो आपको पे करना पड़ता है। देखो मैं ये साइड से निकल रहा हूँ अभी, आई एम नॉट पेइंग फॉर एनीथिंग। टोल गेट को मैं कुछ भी पे नहीं कर रहा हूँ, क्योंकि इंडिया में तो ये फ्री रहता है। दुबई में आप राइडर्स लोग पे करना पड़ता है. ಇದು ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ತುಂಬಾ ಜನ ಬೈಕ್ ರೈಡರ್ಸ್ ಇದ್ದಾರೆ, ಡೆಲಿವರಿ ಬಾಯ್ಸ್. ಸೊ ಅವರೆಲ್ಲ ಇದಕ್ಕೆ ಪೇ ಮಾಡ್ತಾರೆ. ಬಿಕಾಸ್ ಅಲ್ಲಿ ಅವರೆಲ್ಲದಕ್ಕೂ ಮಂತ್ಲಿ ಸ್ಯಾಲ್ರಿಲಿ ಅದು ಆಟೋಮೆಟಿಕ್ ಆಗಿ ಕಂಪ್ನಿ ಕಡೆಯಿಂದ ಕಟ್ ಆಗುತ್ತೆ ಸಾಲಿಕ್ ಅಂತ. ಲೈಕ್ 7 ದರಮ್ 6 ದರಮ್ ಆ ಥರ ಕಟ್ ಆಗುತ್ತೆ, 30 ಸಮಥಿಂಗ್ ಬರುತ್ತೆ ಮಂತ್ಲಿ, ಈ ಥರ ಕಟ್ ಆಗುತ್ತೆ. ಬಿಕಾಸ್ ನಂಗೆ ಗೊತ್ತುಂಟು, ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಸಾಲಿಕ್ ಕಟ್ ಆಗುತ್ತೆ ತುಂಬಾನೇ ಅಂತ ದುಬೈಗೆ ಆರ್ಡರ್ ಎಲ್ಲ ಬಿದ್ದರೆ. ಸೊ ಶಾರ್ಜದಲ್ಲಿ ಇದ್ದವರು ದುಬೈಗೆ ಹೋಗುವಾಗ ಸಾಲಿಗೆ ಪೇ ಮಾಡಲೇಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ. मेरा फ्रेंड्स लोग में हमारा राइडर्स लोग जो भी है पाकिस्तानी लोग, वो लोग मेरा फ्रेंड लोग भी है थोड़ा कुछ। वो लोग को मेरे को पता नहीं, शायद तुम्हारा पाकिस्तान में ये टोल गेट ये जो भी रहेगा करके। मेरा इंडिया में तो है, आप देख सकते हो, मैं इधर पीछे आपको दिखाया। इधर हमको बाइक के लिए कुछ भी पे नहीं कर रहे हैं। आपका साइड में क्या है हमको पता नहीं। और आप जो लोग भी बोल रहे थे, देख लो, इधर हम आपको कुछ भी पे नहीं करना है सालिक के लिए, मतलब टोल गेट के लिए, जो आप सालिक बोलते हैं दुबई में। दुबई में तो आप लोग ऑब्वियसली पे करते हैं. ಹೀಗೆ ಸುಮ್ಮನೆ ಹೋಗುವಾಗ ತಲೆಯಲ್ಲಿ ಒಂದು ಯೋಚನೆ ಬಂದ್ಬಿರು, ಹೇಳ್ಬೇಕು ಅಂತ ಅನ್ಸ್ತು, ಹೇಳೋಣ. ಹೆಂಗಿದೆ ಅಂತ ಗೊತ್ತಿಲ್ಲ. ನೀವ್ ಯಾರಿಗಾದ್ರೂ ನಿಮ್ ವ್ಯಾಲ್ಯೂಯೇಬಲ್ ಆಗಿರೋ ಸಮಯ ಕೊಡ್ತಾ ಇದ್ದೀರಿ, ಟೈಮ್ ಕೊಡ್ತಾ ಇದ್ದೀರಿ ಅಂತ ಅನ್ಸಿದ್ರೆ ಅಷ್ಟೇ ಕೊಡಿ. ಅವ್ರಿಗೆ ಅದ್ರದ್ದು ಎಷ್ಟು ಅವಶ್ಯಕತೆ ಇರುತ್ತೋ, ಅದಕ್ಕಿಂತ ಜಾಸ್ತಿ ಕೊಟ್ರೆ ನಿಮ್ಗೂ ವ್ಯಾಲ್ಯೂ ಇರಲ್ಲ, ನೀವು ಕೊಟ್ಟಿರೋ ಸಮಯಕ್ಕೂ ವ್ಯಾಲ್ಯೂ ಇರಲ್ಲ. ಇವಾಗಿನ ಕಾಲದಲ್ಲಿ ಜನರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರಾಗೆ ಯಾವ್ದು ರಿಲೇಶನ್ಶಿಪ್ ನ ಎಂಡ್ ಮಾಡಲ್ಲ ಗುರು. ಅವ್ರು ನಿಮ್ಗೆ ಒಂಥರ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ, ನೀವಾಗೆ ರಿಲೇಶನ್ಶಿಪ್ ನ ಎಂಡ್ ಮಾಡ್ಲಿ ಅಂತ. ಯಾಕಂದ್ರೆ ಆಮೇಲೆ ಸುಮ್ನೆ ಹೇಳಿ ಹೋಗ್ಬೋದು, ನೀವೇ ರಿಲೇಶನ್ಶಿಪ್ ಎಂಡ್ ಆಗ್ಲಿಕ್ಕೆ ಕಾರಣ ಅಂತ ಅಷ್ಟೇ. ಗೊತ್ತಿಲ್ಲ ಗುರು, ಸಡನ್ ಆಗಿ ಮುಂದೆ ಹೋಗ್ತಾ ಇರುವಾಗ ಅಂಬಾಸಿಡರ್ ಕಾರ್ ನೋಡ್ದೆ. ಬನ್ನಿ ಚೇಸ್ ಮಾಡೋಣ, ಸಿಗೋಣ, ತೋರಿಸ್ತೀನಿ. ಹಳೇ ಕಾಲದ ಗುರು, ಎಲ್ಲರೂ ಹಳೆ ಕಾಲದಲ್ಲಿ ಅಂಬಾಸಿಡರ್ ಕಾರ್ ಅಂತ ಇದ್ರಲ್ಲ. ಇಲ್ಲೇ ಮುಂದೆನೆ ಹೋಗ್ತಾ ಇದೆ ಗುರು, ಸೈಕ್ ಆಗಿತ್ತು ಗುರು. ನೋಡ್ಬೋದು ಮುಂದೆ ಹೋಗ್ತಾ ಇದೆ. ಸ್ಟಿಲ್ ನಮ್ಮೂರಲ್ಲಿ ಕೂಡ ಇದೆ, ಭಟ್ಕಳದಲ್ಲೂ ಕೂಡ ಒಂದಿದೆ ಅಂಬಾಸಿಡರ್ ಕಾರ್, ಬಟ್ ವೈಟ್. ಬಟ್ ಇದು ಮಾತ್ರ ಸೈಕ್ ಆಗಿ ಕಾಣಿಸ್ತಾ ಇದೆ ಗುರು. ಇವಾಗ್ಲೂ ಕೂಡ ಹಳೆ ಕಾರ್ ಕ್ರೇಜ್ ಇರೋರು ತುಂಬಾ ಜನನೇ ಇದ್ದಾರೆ ನಮ್ ಕಡೆ. ಅದ್ರಲ್ಲಿ ಇದು ಒಂದು ಕಾರ್ ಗುರು, ಅಂಬಾಸಿಡರ್. ಹಲೋ ಹಲೋ, ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಮರ್ಸಿಡೀಸು, ಆಡಿ ಅನ್ನೋ ಕಾಲದಲ್ಲಿ ಇವಾಗ್ಲೂ ಈ ತರ ಹಳೆ ಕಾರ್ನ ಇಟ್ಕೊಂಡು ಓಡಾಡ್ತಾರೆ ನೋಡು, ಮೆಚ್ಬೇಕು ಗುರು ನಿಂಗೆ. ಫೈನಲಿ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ಅವ್ರ ಮನೆ ಇಲ್ಲಿ ಅಂಕೋಲ ಮೇಲ್ ರೋಡ್ ಇಂದ ಬಂದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಏನಿದೆ ಒಂದು 2 ಮಿನಿಟ್ಸ್ ಆಗ್ಬೋದು. ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಸೊ ವಿಡಿಯೋ ರೆಕಾರ್ಡ್ ಮಾಡೋದು ಹೆಂಗೆ ಕಾಣಿಸುತ್ತೆ ನೋಡೋಣ. ಸೊ ಎಲ್ಲರಿಗಿಂತ ಜಾಸ್ತಿ ಶಾಕ್ ಆಗೋದು ನನ್ನ ಚಿಕ್ಕಮ್ಮನ ಮಗಳು. ಬಿಕಾಸ್ ನಾನು ಇವತ್ತೊಂದು ವಿಡಿಯೋ ಸ್ಟೇಟಸ್ ಹಾಕಿದ್ದೆ, ನಾನು ಭಟ್ಕಳದಲ್ಲಿ ನನ್ನ ಊರಲ್ಲಿ ಬೈಕ್ ಹೊಡ್ತಾ ಇರೋದು. ಅವಳು ಅದನ್ನ ನೋಡ್ಬಿಟ್ಟು ಯು ಆರ್ ಕಮಿಂಗ್ ಟು ಭಟ್ಕಳನ ಅಂತ ಇಂಗ್ಲೀಷಲ್ಲಿ ಮೆಸೇಜ್ ಹಾಕಿದ್ದೆ, ಸಣ್ಣ ಹುಡುಗಿ. ಸೊ
ಮೆಸೇಜ್ ಹಾಕಿದ್ ನಾನು ಹೇಳ್ದೆ ಇಲ್ಲ ನಾನು ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ಅದನ್ನ ನೋಡ್ಕೊಂಡು ನಮ್ಮ ಅಮ್ಮನ ಕಾಲ್ ಮಾಡಿ ಚರಣಣ್ಣ ಬಂದಿದ್ದಾನ ಏನೋ ಅಂತ ಹಂಗೆಲ್ಲ ಕೇಳಿದ್ಲಂತೆ. ಸೊ ನಮ್ಮ ಅಮ್ಮ ಕೂಡ ಸುಳ್ಳು ಹೇಳಿದ್ರು, ಅವ್ನು ಬಂದಿಲ್ಲ ನೆಕ್ಸ್ಟ್ ತಿಂಗಳು ಬರ್ತಾನೆ ಅಂತ. ಸೊ ಇವಾಗ ಇದ್ ನೋಡಿದ್ರೆ ಗ್ಯಾರಂಟಿ ಫುಲ್ ಶಾಕ್ ಆಗ್ತಾಳೆ. ಸೊ ಇಲ್ಲೇ ಇದೆ ಅವ್ನ ಮನೆ. ಬಾ ಯಾವಾಗ ಬಂದೆ ಪ್ರಕಾಶ್ ನಾಯ್ಕ್ ಮೊನ್ನೆ ಹೇಳಿಲ್ಲ ಯಾರಿಗೆ ಮತ್ ನೀನು ಲಾಸ್ಟ್ ಅಂತೆಲ್ಲ ಐತಿಲ್ಲ ಲಾಸ್ಟ್ ಅದೇ ಹೇಳಿಲ್ಲ ಆಗಿತ್ತು. ಸಿಕ್ಕಿ ಹಾ ಐ ಮೊನ್ನೆ ಸಿಕ್ಕಿ ಮೊನ್ನೆ ಹೌದು ಇಲ್ಲ ಕಿಶ್ ಕೆಂಪು ಗಾಡಿ ಅದು ಫ್ರೆಂಡ್ ಇದ್ ಕಣ. ಇಲ್ಲ ಅವಳು ತಗೊಂಡಿ. ಓ ಆರಾಮ್. ನಾನು ಮೊನ್ನೆ ಬಂದಿದೆ, ಯಾರಿಗೂ ಹೇಳಲಿಲ್ಲ. ಹಾ ಅಮ್ಮಗೂ ಗೊತ್ತಿಲ್ಲ. ಚಿಕ್ಕಮ್ಮನ ಮಗನಿಗೆ ಆಲ್ರೆಡಿ ಸ್ವಲ್ಪ ಐಟಮ್ಸ್ ಮತ್ತು ವಾಚಸ್ ಎಲ್ಲ ತಂದಿದ್ದೆ. ಸೊ ಅವನಿಗೆ ಬಟ್ಟೆ ಅಂದರೆ ಇಷ್ಟ, ಅದಕ್ಕೆ ಒಂದು ಬಟ್ಟೆ ಶಾಪಿಗೆ ಕರ್ಕೊಂಡೋಗಿ ಬಟ್ಟೆ ಕೊಡಿಸಿದೆ. ಮತ್ತು ಬೇರೆ ಬೇಕಾ? ಇದು ಹೇಳಿ. ಇಷ್ಟ ಆಯ್ತಾ ಬಟ್ಟೆ? ಇಷ್ಟ ಆಗಿರಾ? ವೆಲ್ಕಮ್. ಫೈನಲಿ ಚಿಕ್ಕಮ್ಮನ ಮನೆಗೆಲ್ಲ ಭೇಟಿ ಕೊಟ್ಟಾದ್ಮೇಲೆ ಸೊ ಬೀಚ್ ಹತ್ರ ಬಂದಿದ್ದೀವಿ. ಸಖತ್ ಪೀಸ್ ಆಗಿದೆ. ಸೊ ಬಾಟ್ಸಾರಲ್ಲಿದೆ. ಸೊ ತಮ್ಮನ ಹತ್ರ DSLR ಇತ್ತು, ಫೋಟೋಶೂಟ್ ಮಾಡೋಣ ಅಂತ ಸೊ ಬಂದಿರೋದು ಅಷ್ಟೇ. ಸೊ ಸ್ವಲ್ಪ ಫೋಟೋಶೂಟ್ ಮಾಡಿಬಿಟ್ಟು ಹೋಗೋಣ. ಇವಳೇ ನನ್ನ ಚಿಕ್ಕಮ್ಮನ ಮಗಳು. ಸೊ ಫುಲ್ ಇವತ್ತು ಹ್ಯಾಪಿ ಆಗಿದ್ದಾಳೆ, ಬಿಕಾಸ್ ಅವಳಿಗೆ 2 ಜೊತೆ ಡ್ರೆಸ್ ಕೂಡ ಕೊಡ್ಸಿದ್ದೀನಿ ನಾನು. ಸೊ ನನ್ನ ತಮ್ಮ ಚಿಕ್ಕಮ್ಮನ ಮಗ, ಇನ್ನೊಂದು ಚಿಕ್ಕಮ್ಮನ ಮಗ. ಎಲ್ಲಿ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಫೋಟೋ ತೆಗಿಬೇಕು. ಸಣ್ಣ ದೋಣಿ ಇದೆ, ತೆಗಿತಾ ಇದ್ದಾರೆ. ಇವು ನಮ್ಮ ಪ್ರೊಫೆಷ್ನಲ್ ಫೋಟೋಗ್ರಾಫರ್. ಸೇ ಹಾಯ್. ಸೊ ಪ್ಲೇಸ್ ಸಕ್ಕ ಸೈಕಾಗಿದೆ. ಸ್ವಲ್ಪ ವಿಡಿಯೋ ಶೂಟ್ ಮತ್ತು ಫೋಟೋಸ್ ಎಲ್ಲ ತಗೊಂಡಿದ್ದೀವಿ ಎಲ್ಲ ಸೇರಿಬಿಟ್ಟು ಕಸಿನ್ ಎಲ್ಲ. ಸೊ ಇವನು ತಮ್ಮ. ಸೊ ಅಲ್ಲೊಂದು 2 ಜನ ಕಾಣಿಸ್ತಾ ಇದ್ದಾರೆ ಲಾಂಗಲ್ಲಿ. ಸೊ ಅವ್ರು 2 ಜನ ಕಸಿನ್ಸು. ಇಲ್ಲೇ ಬೀಚಲ್ಲಿ ನಂಗೆ ಸಿಕ್ಕಿರೋದು ಒಂದು ಹನುಮಂತನ ಸ್ಟ್ಯಾಚು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಶ್ರೀರಾಮ್. ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು.